ಕ್ಷಣಕ್ಕೂ ಜೋರಾಗ್ತಾ ಇದೆ ಕಾವೇರಿ ಗಲಾಟೆ. ಕರ್ನಾಟಕದಲ್ಲಿ ಕೆಂಡದಂತೆ ಆಗಿದೆ ಹೋರಾಟ. ಕರ್ನಾಟಕದಲ್ಲಿ ಕ್ಷಣಕ್ಕೂ ಕಾವೇರಿ ಕಿಚ್ಚು ಜೋರು. ಕೆಆರ್ಎಸ್ ಡ್ಯಾಂನ ಬಳಿ ಬಿಜೆಪಿ ನಾಯಕರ ಪ್ರೊಟೆಸ್ಟ್. ಕೆಆರ್ಎಸ್ಗೆ ಡ್ಯಾಂಗೆ ಬಿಜೆಪಿಯ ನಾಯಕರಿಂದ ಮುತ್ತಿಗೆ ಯತ್ನ. ಮಾಜಿ ಸಿಎಂ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ ಭಾಗಿ. ಯಾವುದೇ ಕಾರಣಕ್ಕೂ ನೀರು ಬಿಡುವುದಿಲ್ಲ ಅಂತ ಹೇಳಿ ಆಕ್ರೋಶ. ಕರುನಾಡಿನಲ್ಲಿ ಕ್ಷಣಕ್ಕೂ ಕಾವೇರಿ ಕಿಚ್ಚು. ಎಸ್, ಕರ್ನಾಟಕದಲ್ಲಿ ಕ್ಷಣಕ್ಕೂ ಕಾವೇರ್ತಾ ಇದೆ ಕಾವೇರಿ ಕಿಚ್ಚು. ಸಾಕಷ್ಟು ಜನರು, ರೈತರು ಕುತ್ತಿಗೆಗೆ ಶಾಲೆ ಹಾಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೊಡಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಗಂಡು ಮಕ್ಕಳು ಅರೇ ಬೆತ್ತಲೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಹೋರಾಟ. ಪಿಕ್ಚರ್ ಅಭಿ ಬಾಕಿಯೇ. ನೀವು ಸರಿಯಾದ ರೀತಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಹೋಗಿದ್ರೆ ಕತೆ ಬೇರೆನೇ ಆಗುತ್ತೆ. ಈಗ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಬಿಜೆಪಿಯ ಸಾಕಷ್ಟು ನಾಯಕರು. ಕೆಆರ್ಎಸ್ ಡ್ಯಾಮ್ ಬಳಿಯಲ್ಲಿ ಮುತ್ತಿಗೆ ಹಾಕಬೇಕು ಅಂತ ಯೋಚನೆ ಮಾಡಿಕೊಳ್ಳಲಾಗಿದೆ. ಪ್ರತಿಭಟನಾಕಾರರು ಕೂಡ ರೆಡಿಯಾಗಿದ್ದಾರೆ. ಅಲ್ಲಿ ಅತಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಅಲ್ಲಿ ಸಾಕಷ್ಟು ಜನ ಪೊಲೀಸರನ್ನ ಇರಿಸಲಾಗಿದೆ ಭದ್ರತೆಗೋಸ್ಕರ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಾನಿ ಆಗಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಬಿಜೆಪಿಯ ಮಾಜಿ ಸಿಎಂ ಆಗಿರುವಂತಹ ಯಡಿಯೂರಪ್ಪ ಅವರು, ಚಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಎಸ್, ಮಾಜಿ ಸಿಎಂ ಯಡಿಯೂರಪ್ಪ ಏನ್ ಹೇಳಿದ್ರು ಕೇಳಿಸ್ಕೊಂಡು ಬಂದ್. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಧನ್ಯವಾದಗಳು. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಎಲ್ಲ ರೈತ ಸಂಘಟನೆಗಳು ಎಲ್ಲವೂ ಸರಿ ಒಳ ಸೇರಿಕೊಂಡು ಕೆಆರ್ಎಸ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ, ಏನು ನಿನ್ನೆ ಆಗಿರುವಂಥ ಆದೇಶ, ಅದರ ಮೇಲ್ಮನವಿಯನ್ನು ಅಪೀಲನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸಬೇಕಾಗ್ತದೆ. ಕಾವೇರಿ ಕೊಳ್ಳದ ರೈತರ ರಕ್ಷಣೆಗೆ ಅವರು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ಕುಡಿಯೋ ನೀರಿನ ಹಾಹಾಕಾರ, ರೈತರ ಬೆಳೆಗೆ ನೀರೇ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳ ಆದ್ಯತೆ ಕೂಡ ಇದೆ, ಅವರ ಕರ್ತವ್ಯ ಇದೆ, ರೈತರ ರಕ್ಷಣೆಗೆ ಅವ್ರು ಬರಬೇಕು. ಮುಖ್ಯಮಂತ್ರಿಗಳು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಅವರು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ನೀರು ಹಿಡಿದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಮೇ ಜೂನ್ನಲ್ಲೇ ಯಥೇಚ್ಛವಾಗಿ ನೀರು ಬಿಟ್ಟು ಈಗ ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೋ ಒಂದು ಮುಂದಾಲೋಚನೆ ಇಲ್ಲದೇ ನೀರು ಬಿಟ್ಟಿರ್ತಕ್ಕಂಥ ಪರಿಣಾಮ ಇವತ್ತು ತಮಿಳುನಾಡು ಕೂಡ ಮತ್ತೆ ಹೆಚ್ಚು ನೀರನ್ನು ಬೇಡಿಕೆನ ಇಡ್ತಾ ಇರುವಂಥದ್ದು. ನಮಗೆ ಕುಡಿಯೋಕ್ಕೆ ನೀರಿಲ್ಲ ಇವಾಗ.